ಮಿತ್ರರೇ ನಮಸ್ಕಾರ. ಮಿತ್ರರೇ, ಹಿಂದಿನ ವಿಡಿಯೋದಲ್ಲಿ ತೀಸ್ತಾ ಪ್ರಹಾರ್ ಯುದ್ಧಾಭ್ಯಾಸದ ಬಗ್ಗೆ ನಿಮಗೆ ತಿಳಿಸಿದ್ದೆ. ಭಾರತ ಮತ್ತು ಬಾಂಗ್ಲಾದ ಗಡಿಯಲ್ಲಿ ಭಾರತೀಯ ಸೇನೆ ತನ್ನ ಶೌರ್ಯ ಪರಾಕ್ರಮವನ್ನು ಪ್ರದರ್ಶನ ಮಾಡೋದರ ಜೊತೆಗೆ ಒಂದು ವೇಳೆ ಭಾರತ ಮತ್ತು ಬಾಂಗ್ಲಾದ ನಡುವೆ ಯುದ್ಧ ಆಗಿದ್ದೇ ಆದರೆ ಏನೇನು ಚಾಲೆಂಜಸ್ ಎದುರಾಗ್ತವೆ, ಅದಕ್ಕೆ ಯಾವ ರೀತಿಯಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು, ಇದರ ಬಗ್ಗೆ ಒಂದು ಯುದ್ಧಾಭ್ಯಾಸವನ್ನು ಮಾಡಿತ್ತು. ಇದಾಗ್ತಿದ್ದ ಹಾಗೆ ಮಿತ್ರರೇ, ಬಾಂಗ್ಲಾದಲ್ಲೂ ಕೂಡ ಒಂದು ಮೇಜರ್ ಡೆವಲಪ್ಮೆಂಟ್ ಆಗಿದೆ. ಬಾಂಗ್ಲಾದೇಶದ ಅತ್ಯಂತ ಪ್ರಮುಖವಾದಂತಹ ಏರ್ ಬೇಸ್ಗೆ ಚೈನಾದ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಇದು ಎರಡನೇ ಮಹಾಯುದ್ಧ ಆದ ಬಳಿಕ ಈ ಏರ್ ಬೇಸ್ ಅನ್ನ ಯಾರು ಬಳಸ್ತಾ ಇರಲಿಲ್ಲ, ಖಾಲಿ ಇತ್ತು. ಆ ಏರ್ ಬೇಸ್ಗೆ ಈಗ ಚೈನಾದವರು ಬಂದಿದ್ದಾರೆ. ಆ ಏರ್ ಬೇಸ್ಗೂ ಮತ್ತು ಭಾರತದ ಗಡಿಗೂ ಕೇವಲ 12 ಕಿಲೋಮೀಟರ್ ಮಾತ್ರ ಡಿಸ್ಟೆನ್ಸ್ ಇದೆ. ಅಲ್ಲಿಗೆ ಚೀನಾದ ಅಧಿಕಾರಿಗಳನ್ನ ಬಾಂಗ್ಲಾ ಬಿಟ್ಟುಕೊಂಡಿರುವಂತಹದ್ದು ಭಾರತಕ್ಕೆ ಬಹಳ ದೊಡ್ಡ ಸವಾಲಿನ ವಿಚಾರವೂ ಕೂಡ ಆಗಿದೆ. ಇದರ ಜೊತೆಗೆ ಮಿತ್ರರೇ, ಈ ಬಾಂಗ್ಲಾದೇಶದಲ್ಲಿ ಟರ್ಕಿಯ ಇನ್ಫ್ಲೂಯೆನ್ಸ್ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಟರ್ಕಿ ಭಾರತದಲ್ಲಿ ದೊಡ್ಡದೇನೋ ಮಾಡಬೇಕು. ಈಗ ಇಸ್ರೇಲ್ ವಿಚಾರದಲ್ಲಿ ಇರಾನ್ ಏನನ್ನ ಮಾಡ್ತಾ ಇದೆಯೋ ಅದೇ ಪ್ಲಾನ್ ಅನ್ನ ಭಾರತದ ವಿಚಾರದಲ್ಲಿ ಟರ್ಕಿ ಹಾಕಿಕೊಂಡಿದೆ. ಹೀಗಾಗಿ ಮಿತ್ರರೇ, ಟರ್ಕಿಯನ್ನ ಭಾರತ ಬಹಳ ಸೂಕ್ಷ್ಮವಾಗಿ ಎದುರಿಸಬೇಕು. ಟರ್ಕಿಯನ್ನ ಹೆಣಿಯೋದಕ್ಕೂ ಕೂಡ ಭಾರತ ತುಂಬಾ ಇಂಪಾರ್ಟೆಂಟ್ ಆದಂತಹ ಕೆಲವೊಂದಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕು. ಮಿತ್ರರೇ, ಈ ವಿಡಿಯೋದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಜೊತೆಗೆ ದೇಶದ ಹಿತಾಸಕ್ತಿಯ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆದಂತಹ ಕೆಲವೊಂದಷ್ಟು ಮಾಹಿತಿಗಳನ್ನ ನಿಮಗೆ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ಭಾರತ ಬಾಂಗ್ಲಾ ಗಡಿಯಲ್ಲಿ ಚೈನಾದ ಸೇನಾ ನೆಲೆ ಬಂದಿದ್ದೇ ಆದ್ರೆ ಏನಾಗುತ್ತೆ, ಟರ್ಕಿಯ ಇನ್ಫ್ಲೂಯೆನ್ಸ್ ಬಾಂಗ್ಲಾದಲ್ಲಿ ಜಾಸ್ತಿ ಆದರೆ ಭಾರತಕ್ಕೆ ಯಾವ ರೂಪದಲ್ಲಿ ತೊಂದರೆ ಆಗುತ್ತೆ, ಟರ್ಕಿ ಏನು ಉದ್ದೇಶವನ್ನು ಇಟ್ಟುಕೊಂಡು ಈ ಎಲ್ಲ ಪ್ಲಾನ್ ಅನ್ನು ಮಾಡ್ತಾ ಇದೆ, ಇದೆಲ್ಲವುದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ವಿವರಿಸ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಒಂದು ಮಾತು ಹೇಳ್ತೀನಿ, ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಈಗ ಆಪರೇಷನ್ ಸಿಂಧೂರವನ್ನ ಪಾಕಿಸ್ತಾನದ ವಿರುದ್ಧ ಭಾರತ ಏನು ಮಾಡಿದೆಯಲ್ಲ, ಇದಕ್ಕಿಂತಲೂ ದೊಡ್ಡದಾದಂತಹ ಒಂದು ಘಟನೆ ಭಾರತ ಮತ್ತು ಬಾಂಗ್ಲಾದ ಗಡಿಯಲ್ಲಿ, ಅದರಲ್ಲೂ ಮುಖ್ಯವಾಗಿ ಸಿಲಿಗುರಿ ಕಾರಿಡಾರ್ ಬಳಿಯಲ್ಲೇ ನಡೆಯುತ್ತೆ. ಕೇವಲ 2 ವರ್ಷದಲ್ಲಿ ಒಂದು ಬೃಹತ್ ಘಟನೆ ನಡೆಯುತ್ತೆ. ಅಂದ್ರೆ ಇತಿಹಾಸದಲ್ಲಿ ದಾಖಲಾಗುವಂತಹ ಒಂದು ಘಟನೆ ನಡೆಯುತ್ತೆ. ಮಿತ್ರರೇ, ಇದನ್ನ ನಾನು ಸುಮ್ಮನೆ ಹೇಳಿದ್ರೆ ನಿಮ್ಗೇನೋ ಹೇಳ್ತಾ ಇದ್ದಾನೆ ಇವನು, ಏನಾಗತ್ತೆ, ಭಾರತ ಏನೋ ಅಗ್ರೆಸಿವ್ ಆದಂತಹ ತೀರ್ಮಾನವನ್ನ ಕೈಗೊಳ್ಳೋದಿಲ್ಲ, ಇನ್ನು ಬಾಂಗ್ಲಾದವ್ರು ಏನಾದರೂ ಮಾಡೋದಕ್ಕೆ ಸಾಧ್ಯ ಇದೆಯಾ, ಸುಮ್ಮನೆ ಏನೋ ಸ್ಟೇಟ್ಮೆಂಟ್ ಅಂತ ಅನ್ನಿಸಬಹುದು. ಮುಂದೆ ನಾನು ನಿಮ್ಗೆ ಕೆಲವೊಂದಷ್ಟು ಉದಾಹರಣೆಯನ್ನ ಕೊಡ್ತೀನಿ. ಏನೇನಾಗ್ತಾ ಇದೆ ಭಾರತ ಮತ್ತು ಬಾಂಗ್ಲಾದ ಗಡಿಯಲ್ಲಿ, ಯಾರ್ಯಾರು ಬರ್ತಾ ಇದ್ದಾರೆ ಅಲ್ಲಿಗೆ, ಯಾವ ದೇಶಗಳು ಹೆಚ್ಚು ಇಂಟ್ರೆಸ್ಟ್ ಅನ್ನು ತೋರಿಸ್ತಾ ಇದಾವೆ, ಇದನ್ನೆಲ್ಲ ನಿಮಗೆ ವಿವರಿಸಿ ಹೇಳಿದಾಗ ಮುಂದೇನಾಗಬಹುದು ಅನ್ನೋದ್ರ ಬಗ್ಗೆ ನಿಮಗೊಂದು ಕ್ಲಿಯರ್ ಪಿಕ್ಚರ್ ಸಿಕ್ಕೇ ಸಿಗುತ್ತೆ. ಸದ್ಯ ಭಾರತದ ಬಹುತೇಕ ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ, ಜೊತೆಗೆ ಸುದ್ದಿ ಪತ್ರಿಕೆಯಲ್ಲೂ ಕೂಡ ಒಂದು ವಿಚಾರ ಭಾರಿ ದೊಡ್ಡ ಸದ್ದು ಮಾಡ್ತಾ ಇದೆ. ಆ ಸುದ್ದಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಕೇಳಿದ್ರೆ, ಬಾಂಗ್ಲಾ ಮತ್ತು ಭಾರತದ ಗಡಿಯಲ್ಲಿರುವಂತಹ ಬಾಂಗ್ಲಾದೇಶಕ್ಕೆ ಸೇರಿದಂತಹ ಲಾಲ್ ಮುನಿರತ್ ಏರ್ ಬೇಸ್ ನ ಬಗ್ಗೆ. ಮಿತ್ರರೇ, ಈ ಲಾಲ್ ಮುನಿರತ್ ಏರ್ ಬೇಸ್ ಇದೆಯಲ್ಲ, ಸಿಲಿಗುರಿ ಕಾರಿಡಾರ್ನ ಪಕ್ಕದಲ್ಲೇ ಇರುವಂತಹ ಬಾಂಗ್ಲಾದೇಶಕ್ಕೆ ಸೇರಿದಂತಹ ಒಂದು ಏರ್ ಬೇಸ್. ಆದ್ರೆ ಇದನ್ನ ಬಾಂಗ್ಲಾದೇಶ ಈಗ ಬಳಸ್ತಾ ಇಲ್ಲ. ಇದು ಯಾವಾಗ ನಿರ್ಮಾಣ ಆಗಿದ್ದು ಕೇಳಿದ್ರೆ ಬ್ರಿಟಿಷರ ಕಾಲದಲ್ಲಿ, ಎರಡನೇ ಮಹಾಯುದ್ಧ ಆಯ್ತಲ್ಲ, ಆ ಸಂದರ್ಭದಲ್ಲಿ ಬ್ರಿಟಿಷರು ಈ ಲಾಲ್ ಮುನಿರತ್ ಏರ್ ಬೇಸ್ ಅನ್ನು ಬಳಸ್ತಾ ಇದ್ರು. 1931ರಿಂದ 1947ರವರೆಗೂ ಕೂಡ ತೀರಾ ಇಂಪಾರ್ಟೆಂಟ್ ರೋಲ್ ಅನ್ನು ನಿಭಾಯಿಸಿದಂತಹ ಒಂದು ಏರ್ ಬೇಸ್ ಇದು. ಅನಂತರ ಮಿತ್ರರೇ, ಭಾರತ ಮತ್ತು ಬಾಂಗ್ಲಾದ ಗಡಿಯಲ್ಲಿ ಏನು ಮೇಜರ್ ಆದಂತಹ ಘಟನೆಗಳು ನಡೀತಾ ಇರಲಿಲ್ಲ. ಹೀಗಾಗಿ ಬಾಂಗ್ಲಾದೇಶ ಈ ಏರ್ ಬೇಸ್ ಅನ್ನ ಯಾವುದೇ ರೀತಿಯಲ್ಲೂ ಡೆವಲಪ್ ಮಾಡಿಲ್ಲ, ಅದನ್ನು ಬಳಸ್ತಾನೂ ಇರಲಿಲ್ಲ. ಇದೇ ಕಾರಣದಿಂದ ಈ ಏರ್ ಬೇಸ್ ಈಗಾಗಲೇ ಶಿಥಿಲಾವಸ್ಥೆಯನ್ನು ತಲುಪಿದೆ. ಆದರೆ ಮಿತ್ರರೇ, ಈಗ ಬಾಂಗ್ಲಾದೇಶದ ಮೊಹಮ್ಮದ್ ಯುನೀಸ್ ಇದಾನಲ್ಲ, ಈತ ಪದೇ ಪದೇ ಚೀನಾಗೆ ಆಹ್ವಾನವನ್ನು ಕೊಡ್ತಾ ಇದ್ದಾನೆ. ನೀವು ನಮ್ಮಲ್ಲಿ ಬನ್ನಿ, ಇನ್ವೆಸ್ಟ್ಮೆಂಟ್ ಮಾಡಿ, ಚೈನಾವನ್ನ ಬಾಂಗ್ಲಾದೊಳಗೆ ಎಲ್ಲ ರೀತಿಯಲ್ಲೂ ಬಿಟ್ಕೊಳ್ಳೋದಕ್ಕೆ ನಾವು ಸಿದ್ಧ ಇದ್ದೀವಿ. ಅಂದ್ರೆ ಚೈನಾದ ಮಿಲಿಟರಿ ಇಂಟ್ರೆಸ್ಟ್ಗೂ ಕೂಡ ಬಾಂಗ್ಲಾ ಸಾಥ್ ಕೊಡುತ್ತೆ ಅಂತೇಳಿ ಬಾಂಗ್ಲಾದ ಮೊಹಮ್ಮದ್ ಯುನೀಸ್ ಈಗಾಗಲೇ ಚೈನಾಗೆ ಸಂದೇಶ ಕೊಟ್ಟಿದ್ದಾನೆ. ಅದು ಬಂಗಾಳ ಕೊಲ್ಲಿಯಲ್ಲಿರಬಹುದು ಅಥವಾ ಭಾರತ ಬಾಂಗ್ಲಾ ಗಡಿಯಲ್ಲಿರಬಹುದು. ಹೀಗೆ ಎಲ್ಲಿ ಬೇಕಾದರೂ ಚೀನಾದವರು ತನಗೆ ಅನುಕೂಲವಾಗುವಂತಹ ಮೂಲಭೂತ ಸೌಕರ್ಯವನ್ನ ಅಭಿವೃದ್ಧಿ ಮಾಡಿಕೊಳ್ಳಲಿ, ಬಾಂಗ್ಲಾ ಅದಕ್ಕೆ ಸಪೋರ್ಟ್ ಮಾಡುತ್ತೆ, ಬಾಂಗ್ಲಾ ಅದಕ್ಕೆ ಜಾಗ ಕೊಡುತ್ತೆ ಅಂತೇಳಿ ಮೊಹಮ್ಮದ್ ಯುನೀಸ್ ಸರ್ಕಾರ ಚೀನಾಗೆ ಕನ್ವೆ ಮಾಡಿದೆ. ಈ ಚೀನಾದವ್ರ ಕತೆ ನಿಮ್ಗೆ ಗೊತ್ತಲ್ಲ, ಅವ್ರಿಗೆ ಬೆರಳು ತೋರಿಸಿದ್ರೆ ಅವರು ಹಸ್ತನೇ ನುಂಗ್ತಾರೆ. ಅಂತದ್ರಲ್ಲಿ ಬಾಂಗ್ಲಾದ ಮೂರ್ಖ ಈ ಅಜ್ಜ ಇದಾನಲ್ಲ, ಈತ ರತ್ನಗಂಬಳಿ ಹಾಸಿ ಚೀನಾವನ್ನ ಸ್ವಾಗತಿಸ್ತಾ ಇದ್ದಾನೆ, ಬನ್ನಿ ನಮ್ಮನ್ನ ಆಪೋಷಣ ತೆಗೆದುಕೊಳ್ಳಿ. ಚೀನಾದವರು ಬಿಡ್ತಾರಾ? ಇದೇ ಹಿನ್ನೆಲೆಯಲ್ಲಿ ಮಿತ್ರರೇ, ಲಾಲ್ ಮುನಿರತ್ ಏರ್ ಬೇಸ್ಗೆ ಚೀನಾದ ಅಧಿಕಾರಿಗಳು ಭೇಟಿ ಕೊಟ್ಟು ಆ ಏರ್ ಬೇಸ್ ಅನ್ನ ಡೆವಲಪ್ ಮಾಡುವ ಬಗ್ಗೆ ಒಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿದ್ದಾರೆ ಎನ್ನುವಂತ ಸುದ್ದಿಗಳು ಪ್ರಕಟಗೊಳ್ಳೋದಕ್ಕೆ ಶುರುವಾಗಿದೆ. ಇನ್ನು ಕೆಲ ಮಾಹಿತಿಗಳೇನು ಕೇಳಿದ್ರೆ, ಈಗಾಗಲೇ ಬಾಂಗ್ಲಾದೇಶ ಒಂದು ಪ್ಲಾನ್ ಮಾಡ್ಕೊಂಡಿದೆ, ಚೈನಾದಿಂದ JF-17 ಥಂಡರ್ ಅನ್ನ ಖರೀದಿ ಮಾಡಬೇಕು ಅಂತ. ಈ ಬಾಂಗ್ಲಾದೇಶದವ್ರ ತಲೆಯಲ್ಲಿ ಸಗಣಿ ಇದೆಯೇ ಹೊರತು ಬುದ್ಧಿ ಇಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆದಂತಹ ವಿಚಾರ. ಯಾಕಂದ್ರೆ ಇದೇ JF-17 ಥಂಡರ್ ಅನ್ನ ಪಾಕಿಸ್ತಾನ ಕೂಡ ಖರೀದಿ ಮಾಡಿ ಇಟ್ಕೊಂಡಿದೆ. ಚೈನಾದ ಮಿಸೈಲ್ ಗಳನ್ನ ಖರೀದಿ ಮಾಡಿದ್ರು. ಪಾಕಿಸ್ತಾನ ತನ್ನ ಆಯುಧಾಗಾರದಲ್ಲಿ 83% ಚೀನಾದ ಶಸ್ತ್ರಾಸ್ತ್ರಗಳನ್ನೇ ಖರೀದಿ ಮಾಡಿ ಇಟ್ಕೊಂಡಿತ್ತು. ಆದ್ರೆ ಭಾರತ ಪಾಕಿಸ್ತಾನದೊಳಗೆ ಎಗರಿ ಹೋಯ್ತಲ್ಲ, ಆ ಸಂದರ್ಭದಲ್ಲಿ ಪಾಕಿಸ್ತಾನದ ಯಾವುದೇ ಶಸ್ತ್ರಾಸ್ತ್ರಗಳು ಭಾರತದ ವಿರುದ್ಧ ಸಂಪೂರ್ಣ ವಿಫಲವಾಗಿ ಹೋದ್ವು. ಇಷ್ಟೆಲ್ಲ ಆದಮೇಲೂ ಕೂಡ ಬಾಂಗ್ಲಾದೇಶ ಏನು ಬುದ್ಧಿ ಕಲ್ತಿಲ್ಲ. ಅವರೀಗ್ಲೂ ಕೂಡ JF-17 ಥಂಡರ್ ಅನ್ನ ಖರೀದಿ ಮಾಡೋದಕ್ಕೆ ಬಹಳ ಉತ್ಸಾಹವನ್ನು ಹೊಂದಿದ್ದಾರೆ. ಈ ಲಾಲ್
ಲಾಲ್ ಮುನಿರತ್ ಏರ್ಬೇಸ್ ನಲ್ಲೇ ಚೈನಾದ JF-17 ತಂಡರನ್ನ ನಿಯೋಜನೆ ಮಾಡೋದಕ್ಕೂ ಕೂಡ ಬಾಂಗ್ಲಾ ಪ್ಲಾನ್ ಮಾಡ್ಕೊಂಡಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಇನ್ನೊಂದು ಸುದ್ದಿ ಬರ್ತಾ ಇದೆ. ಹೂರನ್ ಅನ್ನುವಂಥ ಜಿಯೋಪೊಲಿಟಿಕಲ್ ಥಿಂಕರ್ ಒಬ್ಬ ಇದ್ದಾನೆ. ಈತ ನ್ಯಾಟೋದ ಸ್ಪೈ ಆಗಿದ್ದ. ಈತನ ಮೂಲ ಬಂದ್ಬಿಟ್ಟು ಟರ್ಕಿ. ಈತ ಕಂಪ್ಲೀಟ್ ಆಗಿ ಆಂಟಿ ಇಂಡಿಯಾ ಸ್ಟ್ಯಾನ್ಸ್ ಅನ್ನು ಹೊಂದಿದಂತಹ ವ್ಯಕ್ತಿ ಕೂಡ ಹೌದು. ಆತ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ದಕ್ಷಿಣ ಏಷ್ಯಾದಲ್ಲಿ ಬಹಳ ದೊಡ್ಡದಾದಂತಹ ಒಂದು ಘಟನೆ ನಡೆಯುತ್ತೆ. ಸದ್ಯ ದಕ್ಷಿಣ ಏಷ್ಯಾದಲ್ಲಿ ಎಲ್ಲ ವಿಚಾರಗಳು ಕೂಡ ಭಾರತದ ವಿರುದ್ಧವಾಗಿದೆ. ಲಾಲ್ ಮುನಿರತ್ ಏರ್ಬೇಸ್ಗೆ ಈಗಾಗಲೇ ಚೈನಾದವರು ಭೇಟಿ ಕೊಟ್ಟಿದ್ದಾರೆ. ಅದನ್ನ ಡೆವಲಪ್ ಮಾಡೋದ್ರ ಬಗ್ಗೆ ಯೋಜನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಪಾಕಿಸ್ತಾನ ಕೂಡ ಕೈ ಜೋಡಿಸಿದೆ. ಆತ ಹೇಳ್ತಿರುವ ಪ್ರಕಾರ ಪಾಕಿಸ್ತಾನ ಮತ್ತು ಚೀನಾದವರು ಜಂಟಿಯಾಗಿ ಈ ಲಾಲ್ ಮುನಿರತ್ ಏರ್ಬೇಸ್ ಅನ್ನ ಅಭಿವೃದ್ಧಿಪಡಿಸ್ತಾರೆ ಅಂತ. ಮಿತ್ರರೇ, ನನಗನ್ಸುತ್ತೆ ಪಾಕಿಸ್ತಾನದವರಿಗೆ ಈಗಾಗಲೇ ಭಾರತ ಏಟ್ ಕೊಟ್ಟಿದೆಯಲ್ಲ, ಅವರ 12 ಏರ್ಬೇಸ್ಗಳನ್ನು ಧ್ವಂಸ ಮಾಡಿದಾರಲ್ಲ, ಅದಕ್ಕಿಂತ ಹೆಚ್ಚು ಹೇಳಬೇಕು ಅಂತಂದ್ರೆ ಪಾಕಿಸ್ತಾನದ 20% ಏರ್ಬೇಸ್ ಅನ್ನ ಭಾರತ ಹಾನಿ ಮಾಡಿದೆಯಲ್ಲ, ಅದನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಪಾಕಿಸ್ತಾನಕ್ಕೆ ವರ್ಷಗಳೇ ಬೇಕು. ಅಂತಹದ್ರಲ್ಲಿ ಅವರು ಬಾಂಗ್ಲಾದಲ್ಲಿ ಬಂದು ಏರ್ಬೇಸ್ ಅನ್ನ ಚೈನಾ ಜೊತೆಗೆ ಸೇರ್ಕೊಂಡು ಅಭಿವೃದ್ಧಿ ಮಾಡ್ತಾರೆ ಅಂತಂದ್ರೆ ಸ್ವಲ್ಪ ನಗು ಬರುತ್ತೆ. ಆದ್ರೂ ಕೂಡ ಒಪ್ಕೊಳ್ಳೋಣ, ಏನೋ ಪಾಕಿಸ್ತಾನದವರ ದೂರದೃಷ್ಟಿ ಅಥವಾ ದುರಾಲೋಚನೆ ಏನೇ ಇರಬಹುದು. ಈ ಪಾಕಿಗಳು ಹೇಗೆ ಅಂತಂದ್ರೆ ಹೊಟ್ಟೆಗೆ ಹಿಟ್ಟಿಲ್ಲದೆ ಇದ್ರೂ ಕೂಡ ಜುಟ್ಟಿಗೆ ಮಲ್ಲಿಗೆ ಹೂವನ್ನು ಬಯಸುವಂತ ನಾಲಾಯಕ್ಗಳು. ಹೀಗಾಗಿ ಅವರು ಭಾರತದ ಗಡಿಯಲ್ಲಿ ಬಂದು ಏರ್ಬೇಸ್ ಅನ್ನ ನಿರ್ಮಾಣ ಮಾಡೋದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಟ್ನಲ್ಲಿ ಈ ಎಲ್ಲ ಬೆಳವಣಿಗೆಯನ್ನ ನೋಡಿದಾಗ ಏನನ್ಸುತ್ತೆ ಅಂತಂದ್ರೆ, ಚೀನಾ, ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಟರ್ಕಿ ಈ 4 ದೇಶಗಳು ಕೂಡ ಭಾರತದ ಸಿಲಿಗುರಿ ಕಾರಿಡಾರ್ ಅನ್ನ ಟಾರ್ಗೆಟ್ ಮಾಡಿದವೆ. ನಾರ್ತ್ ಈಸ್ಟ್ ಅನ್ನ ಭಾರತದಿಂದ ವಿಭಜಿಸಬೇಕು ಅನ್ನುವಂತ ಪ್ರಯತ್ನದಲ್ಲಿ ಮಗ್ನವಾಗಿದ್ದಾವೆ. ಇದು ಕನ್ಫರ್ಮ್ ಆಗ್ತಾ ಇದೆ. ಮಿತ್ರರೇ, ಇದು ಭಾರತಕ್ಕೆ ಬಹಳ ಅಲಾರಾಮಿಂಗ್ ಸಿಚುವೇಶನ್. ಅಂದ್ರೆ ಶತ್ರುಗಳು ಭಾರತದ ವೀಕ್ ಪಾಯಿಂಟ್ ಅನ್ನೇ ಗುರಿ ಮಾಡ್ತಾ ಇದ್ದಾವೆ ಅನ್ನುವಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಇದರಲ್ಲಿ ನಾವು ಡೌಟ್ ಇಟ್ಕೊಳ್ಳೋದೇ ಬೇಕಾಗಿಲ್ಲ. ಇವತ್ತು ಭಾರತಕ್ಕೆ ಅತ್ಯಂತ ವೀಕ್ ಪಾಯಿಂಟ್ ಏನಾದ್ರು ಇದ್ರೆ ಅದು ಸಿಲಿಗುರಿ ಕಾರಿಡಾರ್. ಕೆಲವರಿಗೆ ಈ ಪ್ರಶ್ನೆ ಕೇಳಿದಾಗ ಏನನ್ಬಹುದು, ಭಾರತ ಪಾಕಿಸ್ತಾನ ಗಡಿ ಇರಬಹುದು, ಅಥವಾ ಜಮ್ಮು ಕಾಶ್ಮೀರ ಇರಬಹುದು, ಚೀನಾ ಮತ್ತು ಭಾರತದ ನಡುವಿನ ಗಡಿ ಇರಬಹುದು. ಹೀಗೆ ಕೆಲವರು ಉತ್ತರ ಕೊಡಬಹುದು. ಭಾರತಕ್ಕೆ ಅದೆಲ್ಲವೂ ಕೂಡ ಸಾಕಷ್ಟು ವೀಕ್ ಪಾಯಿಂಟ್ಗಳು ಅಂತ. ಮಿತ್ರರೇ, ಅದು ಯಾವುದು ಕೂಡ ಭಾರತಕ್ಕೆ ವೀಕ್ ಪಾಯಿಂಟ್ ಅಲ್ಲ. ಅಲ್ಲೆಲ್ಲ ಕೂಡ ನಾವು ತುಂಬಾ ಪ್ರಬಲವಾಗಿದ್ದೀವಿ. ಅಲ್ಲಿ ಎದುರಾಗಬಹುದಾದಂತಹ ಎಲ್ಲಾ ರೀತಿಯ ಚಾಲೆಂಜಸ್ ಅನ್ನು ಎದುರಿಸೋದಕ್ಕೆ ಭಾರತಕ್ಕೆ ಸಾಮರ್ಥ್ಯ ಇದೆ. ಆದರೆ ಭಾರತ ಸ್ವಲ್ಪ ವೀಕ್ ಆಗಿರುವಂಥದ್ದು, ಭಾರತ ಹೆಚ್ಚು ಫೋಕಸ್ ಮಾಡಬೇಕಾದಂತಹ ಪ್ರದೇಶ ಅಂತಂದ್ರೆ ಅದು ಸಿಲಿಗುರಿ ಕಾರಿಡಾರ್. ಯಾಕೆ ಅಂತಂದ್ರೆ ಇಲ್ಲಿ ಭಾರತಕ್ಕೆ ಅತ್ಯಂತ ಕಿರಿದಾದಂತಹ ಭೂಪ್ರದೇಶ ಇದೆ. ಆದರೆ ಇದು ಎಷ್ಟು ಇಂಪಾರ್ಟೆಂಟ್ ಪ್ರದೇಶ ಅಂತಂದ್ರೆ, ನಮ್ಮ ನಾರ್ತ್ ಈಸ್ಟ್ ಅನ್ನ ನಾವು ಸಂಪರ್ಕ ಮಾಡಬೇಕಾದ್ರೆ ನಮಗಿರುವಂತಹ ಏಕೈಕ ಮಾರ್ಗ ಇದು. ಈ ಪ್ರದೇಶದಲ್ಲಿ ಪ್ರಬಲವಾದಂತಹ ಶತ್ರು ಭಾರತಕ್ಕೆ ಹಿನ್ನಡೆಯನ್ನುಂಟು ಮಾಡೋದಕ್ಕೆ ಬಹಳ ಈಸಿ ಆದಂತಹ ಪ್ರದೇಶ. ಅಂದ್ರೆ ನೀವು ಇಲ್ಲಿ ಬಾಂಗ್ಲಾ ಆಗ್ಲಿ, ಪಾಕಿಸ್ತಾನ ಆಗ್ಲಿ ಅಥವಾ ಟರ್ಕಿ ಆಗ್ಲಿ ಭಾರತಕ್ಕೆ ಏನೋ ಹಾನಿ ಮಾಡ್ತಾರೆ ಅಂತಂದ್ರೆ ಯಾರು ನಂಬೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಚೈನಾ ಏನಾದ್ರೂ ಇಲ್ಲಿ ಕೈ ಜೋಡಿಸಿದ್ದೆ ಆದ್ರೆ ಭಾರತ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಸದ್ಯ ಮಿತ್ರರೇ, ಈ ಲಾಲ್ ಮುನಿರತ್ ಏರ್ಬೇಸ್ಗೆ ಚೈನಾ ಬರ್ತಾ ಇದೆ ಎನ್ನುವಂತಹ ಸುದ್ದಿಯೇ ಭಾರತಕ್ಕೆ ಶುಭ ಸೂಚಕವಂತೂ ಅಲ್ವೇ ಅಲ್ಲ. ಮಿತ್ರರೇ, ಇದೆಲ್ಲದರ ಜೊತೆಗೆ ಭಾರತದ ವಿರುದ್ಧ ಟರ್ಕಿ ಬಹಳಷ್ಟು ಆಕ್ಟಿವ್ ಆಗಿದೆ. ಇವತ್ತು ಮಿತ್ರರೇ, ಭಾರತಕ್ಕೆ ಟರ್ಕಿ ಯಾವ ಹಂತದಲ್ಲಿ ಥ್ರೆಟ್ ತರಬಹುದು ಅಂತಂದ್ರೆ, ಇರಾನ್ ಯಾವ ರೂಪದಲ್ಲಿ ಇಸ್ರೇಲ್ಗೆ ಥ್ರೆಟ್ ತರ್ತಾ ಇದೆಯಲ್ಲ, ತನ್ನ ಫ್ರಾಕ್ಸಿಗಳನ್ನು ಮಾಡಿಟ್ಕೊಂಡು ಇಸ್ರೇಲ್ಗೆ ನಿದ್ದೆ ಮಾಡೋದಕ್ಕೆ ಬಿಡ್ತಾ ಇಲ್ವಲ್ಲ, ಅದೇ ಸ್ಥಿತಿಯನ್ನ ಭಾರತಕ್ಕೆ ತರಬೇಕು ಅಂತ ಟರ್ಕಿ ಪ್ರಯತ್ನ ಮಾಡ್ತಾ ಇದೆ. ಇದು ಟರ್ಕಿಯ ಅಧ್ಯಕ್ಷನಾಗಿರುವಂತಹ ಎರ್ದ್ವಾನ್ನ ಒಂದು ಗ್ರ್ಯಾಂಡ್ ಪ್ಲಾನ್ ಇದು. ಮಿತ್ರರೇ, ಇದನ್ನ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗಬಹುದು, ಆದ್ರೂ ಕೂಡ ಸತ್ಯ. ಸದ್ಯ ಟರ್ಕಿಯ ವಿಚಾರದಲ್ಲಿ ನಾವೇನ್ ಅಂದ್ಕೊಂಡಿದೀವಿ, ಅವರು ನೇರವಾಗಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಭಾರತ ಮತ್ತು ಪಾಕಿಸ್ತಾನದ ಇಶ್ಯೂ ಬಂದಂತಹ ಸಂದರ್ಭದಲ್ಲಿ ಟರ್ಕಿ ಪಾಕಿಸ್ತಾನದ ಬೆನ್ನಿಗೆ ನಿಂತ್ಕೊಳ್ಳುತ್ತೆ. ಈಗಾಗಲೇ ಆಪರೇಷನ್ ಸಿಂಧೂರ ವೇಳೆ ಇದು ಸಾಬೀತಾಗಿದೆ. ಅವರು ಪಾಕಿಸ್ತಾನಕ್ಕೆ ಡ್ರೋನ್ಗಳನ್ನು ಕಳುಹಿಸಿದ್ರು, ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನು ಕಳುಹಿಸಿದ್ರು. ಅಷ್ಟೇ ಏಕೆ, ಪಾಕಿಸ್ತಾನಕ್ಕೆ ತನ್ನ ಡ್ರೋನ್ ಪೈಲಟ್ಗಳನ್ನು ಕೂಡ ಕಳುಹಿಸಿದ್ರು ಅನ್ನುವಂತಹ ವಿಚಾರ ಜಗಜ್ಜಾಹೀರಾಗಿದೆ. ಅಂದ್ರೆ ಅಷ್ಟರ ಮಟ್ಟಿಗೆ ಟರ್ಕಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅಂತ. ಮಿತ್ರರೇ, ಭಾರತದ ವಿರುದ್ಧ ಕೇವಲ ಪಾಕಿಸ್ತಾನಕ್ಕೆ ಮಾತ್ರ ಅವರು ಸಪೋರ್ಟ್ ಮಾಡ್ತಾ ಇಲ್ಲ, ಬಾಂಗ್ಲಾದೇಶಕ್ಕೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಟರ್ಕಿಯ NGOಗಳು ಇತ್ತೀಚಿನ ದಿನಗಳಲ್ಲಿ ಬಾಂಗ್ಲಾದೇಶದಲ್ಲಿ ವಿಪರೀತವಾಗಿ ಆಕ್ಟಿವ್ ಆಗ್ತಾ ಇದ್ದಾರೆ. ಮಿತ್ರರೇ, ನಾನು ಇದನ್ನ ಸುಮ್ಮನೆ ಹೇಳ್ತಾ ಇಲ್ಲ. ಇತ್ತೀಚೆಗೆ ಢಾಕಾದ ಒಂದು ಯೂನಿವರ್ಸಿಟಿಯಲ್ಲಿ ಟರ್ಕಿ NGO ಒಂದು ಸಮ್ಮೇಳನವನ್ನು ಆಯೋಜನೆ ಮಾಡಿತ್ತು. ಆ ಸಮ್ಮೇಳನದಲ್ಲಿ ಅವರು ಯಾವ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಕೇಳಿದ್ರೆ, ಬಾಂಗ್ಲಾದೇಶ ಯಾಕಿಷ್ಟು ಚಿಕ್ಕದಾಗಿರಬೇಕು, ಗ್ರೇಟರ್ ಬಾಂಗ್ಲಾದ ಕಲ್ಪನೆಯನ್ನ ಬಾಂಗ್ಲಾದೇಶದವರು ಬೆಳೆಸ್ಕೊಳ್ಬೇಕು. ಅಲ್ಲಿ ಸಲ್ತನತ್ ಎ ಬಾಂಗ್ಲಾ ಅನ್ನುವಂಥ ಒಂದು ಮ್ಯಾಪ್ ಅನ್ನು ಕೂಡ ಅವರು ಪ್ರದರ್ಶನ ಮಾಡಿದ್ರು. ಮಿತ್ರರೇ, ಆ ಮ್ಯಾಪ್ ಎಷ್ಟು ಭಾರತದ ವಿರೋಧಿ ಆಗಿದೆ ಅಂತಂದ್ರೆ, ಅದರಲ್ಲಿ ನಮ್ಮ ಬಿಹಾರ ಸೇರುತ್ತೆ, ಜಾರ್ಖಂಡ್ ಸೇರುತ್ತೆ, ಒಡಿಶಾ ಸೇರುತ್ತೆ, ಪಶ್ಚಿಮ ಬಂಗಾಳ ಇದೆ, ಅಸ್ಸಾಂ ಇದೆ. ಇದೆಲ್ಲದನ್ನ ಸೇರಿಸ್ಕೊಂಡು ಒಂದು ಗ್ರೇಟರ್ ಬಾಂಗ್ಲಾದೇಶವನ್ನ ನಿರ್ಮಾಣ ಮಾಡಬೇಕು ಅನ್ನುವಂಥ ಕಲ್ಪನೆಯನ್ನ ಟರ್ಕಿಯ NGO ಬಂದ್ಬಿಟ್ಟು ಬಾಂಗ್ಲಾದ ಯೂನಿವರ್ಸಿಟಿಯಲ್ಲಿ ಬೋಧನೆ ಮಾಡ್ತಾ ಇದೆ. ಅಂದ್ರೆ ಬಾಂಗ್ಲಾದ ಜನರನ್ನ ಕಂಪ್ಲೀಟ್ ರ್ಯಾಡಿಕಲ್ ಮಾಡಿ ಭಾರತದ ವಿರುದ್ಧವಾಗಿ ಎತ್ತಿ ಕಟ್ಟುವಂತಹ ಪ್ರಯತ್ನಕ್ಕೆ ಟರ್ಕಿ ಕೈ ಇಟ್ಟಿದೆ. ನಾನು ಯಾಕೆ ಇಸ್ರೇಲ್ ಮತ್ತು ಇರಾನ್ ಉದಾಹರಣೆ ಕೊಟ್ಟೆ ಅಂತಂದ್ರೆ ಇದೇ ಉದ್ದೇಶಕ್ಕೆ. ಅಂದ್ರೆ ಟರ್ಕಿಯ ಅಧ್ಯಕ್ಷ ಎರ್ದ್ವಾನ್ ಇದಾನಲ್ಲ, ಈತ ಪಾಕಿಸ್ತಾನ ಇರಬಹುದು, ಇನ್ನೊಂದು ಕಡೆ ಬಾಂಗ್ಲಾದೇಶ ಇರಬಹುದು, ಈ ಎರಡೂ ದೇಶಗಳನ್ನು ಭಾರತದ ವಿರುದ್ಧ ತನ್ನ ಫ್ರಾಕ್ಸಿಗಳ ರೀತಿಯಲ್ಲಿ ಬಳಸಿಕೊಳ್ಳೋದಕ್ಕೆ ತೀರ್ಮಾನ ಮಾಡದಂತೆ ಕಾಣ್ತಾ ಇದೆ.
ಇದರ ಜೊತೆಗೆ ಮಿತ್ರರೇ, ಈ ಕೇಡ್ಗಾಲಕ್ಕೆ ಮದ್ದಿಲ್ಲ ಅನ್ನುವಂಥ ಮಾತಿದೆ. ಅಂದ್ರೆ ನಮಗೆ ಕೆಟ್ಟೋಗುವಂತ ಟೈಮ್ ಬಂದ್ರೆ ಅದನ್ನ ಯಾರು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಈ ಬಾಂಗ್ಲಾದೇಶ ಇರಬಹುದು, ಪಾಕಿಸ್ತಾನ ಇರಬಹುದು, ಇವೆರಡನ್ನ ನೋಡಿದಾಗ ನನಗೆ ಹಾಗೆ ಅನಿಸುತ್ತೆ. ಸದ್ಯ ಈ ಟರ್ಕಿಯ ಎರ್ದ್ವಾನ್ ಇದನ್ನಲ್ಲ, ಒಬ್ಬ ಮೂಲಭೂತವಾದಿ ಅಧ್ಯಕ್ಷ, ಆತನ ಬಗ್ಗೆ ಬಾಂಗ್ಲಾದೇಶದಲ್ಲಿ ವಿಪರೀತವಾದಂತಹ ಕ್ರೇಜ್ ಇದೆ. ಆತನನ್ನ ಬಾಂಗ್ಲಾದವರು ಒಬ್ಬ ಹೀರೋ ರೀತಿಯಲ್ಲಿ ನೋಡ್ತಾರೆ. ಹೀಗಾಗಿ ಮಿತ್ರರೇ, ಭವಿಷ್ಯದಲ್ಲಿ ಬಾಂಗ್ಲಾದೇಶ ಮತ್ತು ಟರ್ಕಿಯ ನಡುವೆ ಡಿಫೆನ್ಸ್ ಒಪ್ಪಂದಗಳು ಜಾಸ್ತಿ ಆಗ್ತವೆ. ಇದರಲ್ಲಿ ಯಾವುದೇ ಡೌಟ್ ಇಟ್ಕೋಬೇಡಿ. ನಾನು ಇದನ್ನೆಲ್ಲ ವಿವರಿಸಿ ಹೇಳ್ತಿರುವಂತಹ ಸಂದರ್ಭದಲ್ಲಿ ಕೆಲವರ ಮನಸ್ಸಿನಲ್ಲಿ ಒಂದು ಭಾವನೆ ಬಂದಿರಬಹುದು, ಯಾರೇನ್ ಮಾಡೋದಕ್ಕಾಗತ್ತೆ, ಭಾರತ ಸರ್ವಸಮರ್ಥವಾದಂತಹ ದೇಶ, ನಮ್ಮ ಸೇನೆಗೆ ಅಷ್ಟು ಸಾಮರ್ಥ್ಯ ಇದೆ. ಖಂಡಿತವಾಗ್ಲೂ ಹೌದು ಮಿತ್ರರೇ. ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಟರ್ಕಿ ಹಾಗಿರಲಿ, ಚೈನಾ ಕೂಡ ನಮ್ಮಿಂದ 1 ಇಂಚು ಭೂಮಿಯನ್ನ ಕೂಡ ಕಸಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸಾಮರ್ಥ್ಯವನ್ನ ಭಾರತೀಯ ಸೇನೆ ಹೊಂದಿದೆ. ಆದ್ರೆ ವಿಚಾರ ಏನು ಕೇಳಿದ್ರೆ, ಭಾರತದ ಅಭಿವೃದ್ಧಿ ಇದೆಯಲ್ಲ, ಇದನ್ನ ತಡೆಯೋದಕ್ಕೆ ಈ ಎಲ್ಲ ದೇಶಗಳು ಕೂಡ ಸೇರ್ಕೊಂಡು ಮಾಡುತ್ತಿರುವಂತಹ ಒಂದು ಪ್ರಯತ್ನ. ಇಲ್ಲಿ ಭಾರತದ ವಿರುದ್ಧ ಪ್ರಮುಖವಾದಂತಹ ಉದ್ದೇಶ ಹೊಂದಿರುವಂತಹದ್ದು ಚೀನಾ ಮಾತ್ರ. ಎರಡನೇದಾಗಿ ಟರ್ಕಿಗೆ ಒಂದಷ್ಟು ಧಾರ್ಮಿಕ ಕಾರಣಗಳಿದೆ, ಜೊತೆಗೆ ಅಲ್ಲಿರುವಂತಹ ಅಧ್ಯಕ್ಷನ ಒಂದಷ್ಟು ಮಹತ್ವಾಕಾಂಕ್ಷೆಯ ಕಾರಣಗಳು ಕೂಡ ಇದಾವೆ. ಇಲ್ಲಿ ಮೂರ್ಖರಾಗ್ತಾ ಇರುವಂತಹದ್ದು ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಮಾತ್ರ. ಚೈನಾದ ಉದ್ದೇಶ ಏನಿದೆ ಕೇಳಿದ್ರೆ, ಭಾರತ ಇವತ್ತು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಾ ಇದೆ. ನಾಳೆ ಭಾರತ ಚೈನಾಗೆ ದೊಡ್ಡ ಪ್ರಮಾಣದಲ್ಲಿ ಕಾಂಪಿಟೇಷನ್ ಕೊಡುತ್ತೆ. ಅದಾಗಬಾರದು. ಭಾರತದಲ್ಲಿ ಸ್ಟೆಬಿಲಿಟಿ ಇರಬಾರದು. ಒಂದು ಕಡೆಯಲ್ಲಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಸಂಘರ್ಷ, ಇನ್ನೊಂದು ಕಡೆಯಲ್ಲಿ ಬಾಂಗ್ಲಾದೇಶ ಮತ್ತು ಭಾರತದ ನಡುವೆ ಸಂಘರ್ಷ. ಅಂದ್ರೆ ಎಲ್ಲ ಭಾಗದಲ್ಲೂ ಕೂಡ ಭಾರತ ಯುದ್ಧದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ಎನ್ನುವಂತಹ ವಾತಾವರಣ ಇದ್ದಿದ್ದೇ ಆದ್ರೆ ಭಾರತ ಆರ್ಥಿಕವಾಗಿ ಅಭಿವೃದ್ಧಿ ಆಗುವಂತದ್ದು ಕಷ್ಟ ಸಾಧ್ಯ ಆಗುತ್ತೆ. ಭಾರತಕ್ಕೆ FDI ಬರೋದಿಲ್ಲ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಂದಿಲ್ಲ ಅಂತಂದ್ರೆ ಭಾರತ ವೇಗವಾಗಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಇಲ್ಲ. ಹೀಗಂತ ಚೈನಾ ಯೋಚನೆ ಮಾಡ್ತಾ ಇದೆ. ಅಂದ್ರೆ ಭಾರತದ ವೇಗಕ್ಕೆ ಬ್ರೇಕ್ ಹಾಕುವ ಉದ್ದೇಶ ಇಟ್ಕೊಂಡೆ ಚೈನಾ ಮತ್ತು ಟರ್ಕಿ, ಪಾಕಿಸ್ತಾನ, ಬಾಂಗ್ಲಾದೇಶ ಈ ಎಲ್ಲಾ ರಾಕ್ಷಸ ಗುಂಪುಗಳೇನಿದಾವೆ ಒಗ್ಗೂಡ್ತಾ ಇದಾವೆ. ಆದ್ರೆ ಇದಕ್ಕೆ ಯಶಸ್ಸು ಸಿಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಏನಾದ್ರೂ ಈ ಪರಿಸ್ಥಿತಿಯಲ್ಲಿ ಬಾಂಗ್ಲಾದೇಶ ಚೈನಾಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಭಾರತ ವಿರೋಧಿ ನೀತಿಯನ್ನು ಇನ್ನಷ್ಟು ಮುಂದುವರಿಸಿದ್ದೇ ಆದ್ರೆ, ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಮಾಡಿ ಪಾಕಿಸ್ತಾನಕ್ಕೆ ಹೇಗೆ ಏಟು ಕೊಟ್ಟಿದೆಯೋ ಅದಕ್ಕಿಂತ 100 ಪಟ್ಟು ದೊಡ್ಡದಾದಂತಹ ಏಟನ್ನ ಬಾಂಗ್ಲಾದೇಶ ತಿನ್ಬೇಕಾಗತ್ತೆ. ಬಾಂಗ್ಲಾದೇಶ ಹರಿದು ಛಿದ್ರವಾಗಿ ಹೋದ್ರೂ ಕೂಡ ಏನು ಆಶ್ಚರ್ಯ ಇಲ್ಲ. ಆ ಮಟ್ಟಿಗೆ ಭಾರತ ಇವತ್ತು ಅಗ್ರೆಸಿವ್ ಆಗಿದೆ. ಭಾರತ ಇವತ್ತು ತನ್ನ ಸಾರ್ವಭೌಮತ್ವವನ್ನು ರಕ್ಷಿಸಿಕೊಳ್ಳೋದಕ್ಕೆ ಯಾವುದೇ ಹಂತಕ್ಕೆ ಬೇಕಾದ್ರೂ ಇಳಿದು ಕಾರ್ಯಾಚರಣೆಯನ್ನ ಮಾಡುತ್ತೆ. ಅದರಲ್ಲಿ ಯಾವುದೇ ಡೌಟ್ ಇಟ್ಕೋಬೇಡಿ. ಒಟ್ಟಿನಲ್ಲಿ ಮಿತ್ರರೇ, ಮುಂದಿನ ಕೆಲ ವರ್ಷಗಳ ಕಾಲ ಭಾರತ ಈ ರೀತಿಯಾದಂತಹ ಚಾಲೆಂಜಸ್ ಗಳನ್ನ ಅನೇಕ ವಿಧವಾಗಿ ಎದುರಿಸುತ್ತೆ. ಅದು ಟರ್ಕಿಯಿಂದ ಇರಬಹುದು, ಚೈನಾದಿಂದ ಇರಬಹುದು, ಅಥವಾ ಅದರ ಕೈಗೊಂಬೆಗಳಾದಂತಹ ಬಾಂಗ್ಲಾ ಮತ್ತು ಪಾಕಿಸ್ತಾನಗಳಿಂದ ಇರಬಹುದು. ಭಾರತಕ್ಕೆ ಸಮಸ್ಯೆಗಳಂತೂ ಆಗಾಗ ಬರ್ತಾ ಇರುತ್ತೆ. ಮಿತ್ರರೇ, ಈ ವಿಚಾರಗಳ ಬಗ್ಗೆ ನಿಮಗೆ ಏನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ